ಸೊ ಈ ಒಂದು ಪಾಪ್ಯುಲೇಷನ್ ಬಗ್ಗೆ ನಾವು ತಿಳ್ಕೊಂಡಾದ್ಮೇಲೆ ಸೊ ಈ ಒಂದು ಪಾಪ್ಯುಲೇಷನ್ ರಿಲೇಟೆಡ್ ಆಗಿ ಕೆಲವೊಂದು ಮಾಡೆಲ್ಸ್ ಗಳನ್ನ ಅಥವಾ ಕೆಲವೊಂದು ಸ್ಟ್ರಕ್ಚರಿಸ್ಟಿಕ್ ಆಗಿ ಅಥವಾ ಒಂದು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟೇಷನ್ ನ ಅನಾಲಿಸಿಸ್ ನ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಆ ಒಂದು ಸ್ಟ್ರಕ್ಚರಲ್ ಅಥವಾ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇರ್ಬೋದು. ಸೊ ಯಾವ ಒಂದು ಬೇಸಿಸ್ ನ ಮೇಲೆ ಒಂದು ಪಾಪ್ಯುಲೇಷನ್ ಅನಾಲಿಸಿಸ್ ನ ಮಾಡ್ತಾರೆ ಅಂತ ಹೇಳ್ತಾ ಹೋದ್ರೆ, ಫಸ್ಟ್ ರೆಪ್ರೆಸೆಂಟೇಷನ್ ಅಥವಾ ಏನೊಂದು ಪ್ರೊಸೆಸ್ ಅಥವಾ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಏನು ಅಂದ್ರೆ ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳಿ. ಫಸ್ಟ್ ಅನಾಲಿಸಿಸ್ representation and representative analysis of the population. ಒಂದು ಫಸ್ಟ್ ಮಾಡೆಲ್ ಅನ್ನು ನಾವು ಹೇಳ್ತಾರೆ ಪಾಪ್ಯುಲೇಷನ್ ಗ್ರೋತ್ ಅಂತಕ್ಕಂಥ ಒಂದು ಮಾಡೆಲ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಓಕೆ. ಇಟ್ ಈಸ್ ಸೆಡ್ ಟು ಬಿ ಪಾಪ್ಯುಲೇಷನ್ ಗ್ರೋತ್ ಮಾಡೆಲ್ ಅಂತ ಹೇಳಿ. ಪಾಪ್ಯುಲೇಷನ್ ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಅದನ್ನ ಅನಾಲಿಸಿಸ್ ನ ಮಾಡ್ತಾರೆ ಅಂತ ಹೇಳ್ತಾ ಓಕೆ. ಸೊ ಈ ಒಂದು ಪಾಪ್ಯುಲೇಷನ್ ಗ್ರೋತ್ ನ ಬಗ್ಗೆ ಹೇಳ್ತಾ ಹೋದ್ರೆ, ಸೊ ವಾಟ್ ಇಸ್ ಅಂಡ್ ಪಾಪ್ಯುಲೇಷನ್ ಗ್ರೋತ್ ಅಂತಕ್ಕಂಥ ಒಂದು ಡೆಫಿನೇಷನ್ ಅನ್ನು ನಾವು ಹೇಳ್ತಾ ಹೋದ್ರೆ, ಇಟ್ ಈಸ್ ಸೆಡ್ ಟು ಬಿ ಚೇಂಜಸ್ ಇನ್ ದಿ ಪಾಪ್ಯುಲೇಷನ್ ಗ್ರೋತ್. ಓಕೆ, ಸೊ ಒಂದು ಪಾಪ್ಯುಲೇಷನ್ ಏನೋ ಜನಸಂಖ್ಯೆಯ ಬೆಳವಣಿಗೆ ಆಗ್ತಕ್ಕಂಥದ್ದು. ಸೊ ಏನೊಂದು ಚೇಂಜಸ್ ಆಗ್ತಿದೆ ಅಂದ್ರೆ ಆ ಒಂದು ಚೇಂಜಸ್ ಆಗ್ಲಿಕ್ಕೆ ಕೆಲವೊಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಹೋಗೋದು. ಚೇಂಜಸ್ ಇನ್ ಪಾಪ್ಯುಲೇಷನ್ ಗ್ರೋತ್, ಚೇಂಜಸ್ in population growth, the changes in population growth varies or differs because of the depend on the various. Okay, population growth depends on various factors. ಹಿಸ್ಟಾರಿಕಲ್ ಒಂದು ವೇರಿಯಸ್ ಫ್ಯಾಕ್ಟರ್ಸ್ ಮೇಲೆ ಈ ಒಂದು ಪಾಪ್ಯುಲೇಷನ್ ಗ್ರೋತ್ ಅನ್ನೋದು ಚೇಂಜಸ್ ನ ಪಡ್ಕೊಳ್ಳುತ್ತಾ ಅಂತ ಹೇಳ್ತಾ ಹೋಗ್ಬೋದು. ಏನ ಸೊ ಯಾವ ರೀತಿಯಾದ ಒಂದು ವೇರಿಯಸ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ನಾವು ಹೇಳ್ತಾ ಹೋದ್ರೆ, ಸೊ ಇಟ್ ಇನ್ಕ್ಲೂಡ್ಸ್ ದ ವೇರಿಯಸ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ಸ್ ದಟ್ ಫುಡ್ ಅವೈಲಬಿಲಿಟಿ, ಫುಡ್ ಅವೈಲಬಿಲಿಟಿ ಅಂತಕ್ಕಂಥದ್ದು ಒಂದು ಫ್ಯಾಕ್ಟರ್ ಅಂತ ಹೇಳ್ತಾ ಹೋದ್ರು. ಅದ್ರ ಜೊತೆಗೆ ರೆಡ್ಯೂಸ್ಡ್ ವೆದರ್. ಓಕೆ, ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇನೆ, ರೆಡ್ಯೂಸ್ಡ್ ವೆದರ್ ಎಕ್ಸೆಟ್ರಾ ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ಅಥವಾ ಏನೊಂದು ಜನಸಂಖ್ಯೆಯ ಒಂದು ಬೆಳವಣಿಗೆಯಲ್ಲಿ ಏನಾದ್ರು ಚೇಂಜಸ್ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಮೇಜರ್ ಕಾರಣ ಒಂದು ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು. ಅದಕ್ಕೆ ಮೇಜರ್ ಕಾರಣ ಏನು ಅಂದ್ರೆ ಒಂದು ಫುಡ್ ಅವೈಲಬಿಲಿಟಿ. ಓಕೆ, ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಥವಾ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಎಕಾಲಜಿ ಎಕೋಸಿಸ್ಟಮ್ ಅಲ್ಲಿ ಆ ಒಂದು ಜೀವಿ ಬದುಕಲಿಕ್ಕೆ ಬೇಕಾದ ಪ್ರಮಾಣವಾದ ಒಂದು ಆಹಾರದ ಪ್ರಮಾಣ ಅನ್ನೋದು ಕಮ್ಮಿ ಇರಬೇಕು. ಕಮ್ಮಿ ಇದ್ದಂತ ಸಮಯದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪಾಪ್ಯುಲೇಷನ್ ಕಾಮನ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಜಾಸ್ತಿ ಫುಡ್ ಅವೈಲಬಿಲಿಟಿ ಜಾಸ್ತಿ ಇತ್ತು ಅಂದ್ರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವೆದರ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೂ ಕೂಡ ಅಷ್ಟೇ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ ಜೀವಿ ಬದುಕಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಒಂದು ಸಮಯದಲ್ಲಿ ಅಲ್ಲೂ ಕೂಡ ಅಷ್ಟೇ ಪಾಪ್ಯುಲೇಷನ್ ಗ್ರೋತ್ ಅಥವಾ ಪಾಪ್ಯುಲೇಷನ್ ವೇರಿಯೇಷನ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇನೆ. ಈ ಒಂದು ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ ಅಷ್ಟೇ ಅರ್ಬನ್ ಏರಿಯಾದಲ್ಲಿ ಸಿಟಿ ಕಡೆ ಬರ್ತಾರೆ. ಏನಕ್ಕೆ ಫುಡ್ ಅವೈಲಬಿಲಿಟಿ ಜಾಸ್ತಿ ಇದೆ, ಆ ಒಂದು ಏನೊಂದು ಜಾಬ್ ಅವೈಲಬಿಲಿಟಿ ಜಾಸ್ತಿ ಇದೆ, ವೆದರ್ ಕೂಡ ಅಷ್ಟೇ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗ್ತಾ ಇರುತ್ತೆ. ಆ ಒಂದು ಕಾರಣದಿಂದ ಎಲ್ಲಿ ಕಾನ್ಸ್ಟೆಂಟ್ ಆಗಿ ಫುಡ್ ಅವೈಲಬಿಲಿಟಿ ಇರುತ್ತೆ, ಕಾಮನ್ ನಾರ್ಮಲ್ ವೆದರ್ ಇರುತ್ತೆ, ಅಥವಾ ಯಾವ ಒಂದು ಜೀವಿ ಬದುಕಲಿಕ್ಕೆ ಯಾವ ರೀತಿಯಾದ ಒಂದು ಕಂಡೀಷನ್ ಬೇಕೋ ಆ ಒಂದು ಕಂಡೀಷನ್ ಎಲ್ಲಿರುತ್ತೋ ಆ ಒಂದು ಕಂಡೀಷನ್ ಏನು ಚೇಂಜಸ್ ಆದ್ರೆ ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ಕೂಡ ವೇರಿಯೇಷನ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಸೊ ಹೌ ದ ಪಾಪ್ಯುಲೇಷನ್ ವಿಲ್ ಬಿ ಫ್ಲಕ್ಚುಯೇಟ್ ಅಂತ ಹೇಳ್ತಾ ಹೋದ್ರೆ, ಸೊ ಒಂದು ಪಾಪ್ಯುಲೇಷನ್ ಫ್ಲಕ್ಚುಯೇಟ್ ಆಗಲಿಕ್ಕೆ ಮೇಜರ್ ಆಗಿ 4 ರೀತಿಯಾದ ಒಂದು ಪ್ರೋಸೆಸ್ ಗಳು ಕಾರಣ ಅಂತ ಹೇಳ್ಬೋದು. ದೇರ್ ಆರ್ ಮೇಜರ್ಲಿ 4 ಬೇಸಿಕ್ processes. 4 basic processes for the population growth or for population fluctuation. Okay, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪಾಪ್ಯುಲೇಷನ್ ಫ್ಲಕ್ಚುಯೇಷನ್ ಆಗ್ತಿದೆ ಅಥವಾ ಗ್ರೋತ್ ಆಗ್ತಿದೆ ಅಥವಾ ಡಿಕ್ರೀಸ್ ಆಗ್ತಿದೆ ಅಂದ್ರೆ ಅದಕ್ಕೆ ಮೇಜರ್ ಕಾರಣ ಏನು ಅಂದ್ರೆ ಸೊ 4 ರೀತಿಯಾದ ಬೇಸಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಆ ಒಂದು ಬೇಸಿಕ್ ಪ್ರೋಸೆಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ದಟ್ ನ್ಯಾಟಾಲಿಟಿ ಅಂತ ಕರೀತೀವಿ. ಓಕೆ, ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ನ್ಯಾಟಾಲಿಟಿ ಅಂತ ಕೇಳ್ತೀವಿ ಕಾಮನ್ ಆಗಿ. ಸೊ ಈ ಒಂದು ಪಾಪ್ಯುಲೇಷನ್ ಗ್ರೋತ್ ಕಾನ್ಸೆಪ್ಟ್ ನ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾರೆ.
ಓಕೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಪಾಪ್ಯುಲೇಷನ್ ಗ್ರೋತ್ ಅಂತ ಅಥವಾ ಒಂದೊಂದು ಮಾರ್ಕ್ಸ್ ಡೆಫಿನೇಷನ್ ಕೇಳಿದಾಗ ವಾಟ್ ಇಸ್ ಮೆಂಟ್ ಬೈ ನ್ಯಾಚುರಾಲಿಟಿ ಅಥವಾ ಫರ್ದರ್ ಡೆಫಿನೇಷನ್ಸ್ ನಾವು ತಿಳಿತಾ ಇರಬಹುದು. ಮೇಜರ್ ಆಗಿ ಪಾಪ್ಯುಲೇಷನ್ ಗ್ರೋತ್ ಅಂತ ವಿತ್ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ 3 ಮಾರ್ಕ್ಸ್ ಗೆ ಇಂಪಾರ್ಟೆನ್ಸ್ ಅನ್ನು ನಾವು ಕೊಡ್ತೀವಿ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ನೋಡೋಣ ಇದು ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ನ್ಯಾಟಾಲಿಟಿ ಅಂತ ಹೇಳ್ತೀವಿ. ವಾಟ್ ಇಸ್ ಮೆಂಟ್ ಬೈ ನ್ಯಾಟಾಲಿಟಿ ಅಂತ ಹೇಳಿದ್ರೆ ದ ನಂಬರ್ ಆಫ್ ಬರ್ತ್ ಪಾಪ್ಯುಲೇಷನ್ ಡ್ಯೂರಿಂಗ್ ದಿ ಗಿವನ್ ಪೀರಿಯಡ್ ಅಂತ ಹೇಳ್ಬೋದು. ಓಕೆ number of birth in a population in a given period. ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಎಷ್ಟು ನಂಬರ್ ಆಫ್ ಬರ್ತ್ ಆಗಿದೆ, ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಎಷ್ಟು ನಂಬರ್ ಆಫ್ ಏನೊಂದು ಆರ್ಗನಿಸಮ್ಸ್ ಜನನ ಪಡ್ಕೊಂಡು ಅಥವಾ ಜನ್ಮನ ಪಡ್ಕೊಂಡು ಅದನ್ನು ನಾವು natality ಅಂತ ಹೇಳ್ತೀವಿ. It is said to be number of birth in the population in a given period ಅಥವಾ during a given period ಅಂತ ಹೇಳೋದು. ಓಕೆ ಸೊ ಇನ್ನೇನು ಓದೋದು ಸೆಂಟೆನ್ಸ್ ಅಲ್ಲಿ ವೇರಿಯೇಷನ್ ಆಗ್ತಕ್ಕಂಥ ಒಂದು ಚಾನ್ಸಸ್ ತುಂಬಾ ಇದೆ. ಸೊ ಆ ಒಂದು ಕಾರಣದಿಂದ ನಂಬರ್ ಆಫ್ ಬರ್ತ್ ಇನ್ ಎ ಪಾಪ್ಯುಲೇಷನ್ ಡ್ಯೂರಿಂಗ್ given period ಅಂತ ಹೇಳ್ಬೋದು. ಓಕೆ ಒಂದು ಪರ್ಟಿಕ್ಯುಲರ್ ಗಿವನ್ ಪೀರಿಯಡ್ ಅಲ್ಲಿ ನಂಬರ್ ಆಫ್ ಬರ್ತ್ ಎಷ್ಟಾಗುತ್ತೆ ಅಂದ್ರೆ ನಾವು ನ್ಯಾಟಾಲಿಟಿ ಅಂತ ಕರಿತೀವಿ. ಸೊ ಇದ್ರ ಜೊತೆಗೆ ಇಮಿಗ್ರೇಷನ್ ಅಂತಕ್ಕಂಥ ಒಂದು ಸೆಕೆಂಡ್ ಡೆಫಿನೇಷನ್. ಓಕೆ ಇಮಿಗ್ರೇಷನ್ ಅಂತ ಕರಿತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಇಮಿಗ್ರೇಷನ್ ಅಂತಕ್ಕಂಥ ಡೆಫಿನೇಷನ್ ಹೇಳ್ತಾರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಪಾಪ್ಯುಲೇಷನ್ ಇನ್ ಎ ಗಿವನ್ ಡ್ಯೂರಿಂಗ್ ಗಿವನ್ ಪೀರಿಯಡ್. ಓಕೆ number of individuals, yes, number of individuals enter into population in a given period ಅಂತ ಹೇಳ್ಬೋದು. ಓಕೆ ಸೊ ಇಟ್ ಮೀನ್ಸ್ ದಟ್ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾಗೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಇಂಡಿವಿಜುವಲ್ಸ್ ಎಂಟ್ರಿನ ಪಡ್ಕೊಂಡು ಒಳಗಡೆ ಬಂದು ಆ ಒಂದು ಜಿಯೋಗ್ರಫಿಕಲ್ ಏರಿಯಾಕ್ಕೆ ಬಂದು ಅದನ್ನ ನಾವು ಇಮಿಗ್ರೇಷನ್ ಅಂತ ಹೇಳ್ತೀವಿ. ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಎಂಟರ್ಸ್ ಇನ್ ದಿ ಪಾಪ್ಯುಲೇಷನ್ ಇನ್ ಎ ಗಿವನ್ ಪೀರಿಯಡ್. ನೆಕ್ಸ್ಟ್ ಥರ್ಡ್ ಒನ್ ವಿಷಯಕ್ಕೆ ಬಂದ್ರೆ ಇಟ್ ಈಸ್ ಸೆಡ್ ಟು ಬಿ ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಓಕೆ ಸೊ ಮಾರ್ಟಾಲಿಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಮಾರ್ಟಾಲಿಟಿ ಅಂತ ಹೇಳ್ತಾ ಹೋದ್ರೆ ಗಿವನ್ ಪೀರಿಯಡ್ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ಮೆಂಟ್ ಬೈ ಮಾರ್ಟಾಲಿಟಿ ಅಂತ ನಾವು ಹೇಳ್ತಾ ಹೋದ್ರೆ ಸೊ ಮಾರ್ಟಾಲಿಟಿ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಡೆತ್ ಇನ್ ಎ ಪಾಪ್ಯುಲೇಷನ್. ನಂಬರ್ ಆಫ್ ಡೆತ್ in a population, number of death in a population during given period. Okay, ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಎಷ್ಟು ನಂಬರ್ ಆಫ್ ಡೆತ್ ಆಫ್ ಇಂಡಿವಿಜುವಲ್ಸ್ ಆಗುತ್ತೆ ಅದನ್ನ ನಾವು ವಾಟ್ ಎವರ್ ದಟ್ ಮಾರ್ಟಾಲಿಟಿ ಅಂತ ನಾವು ಕರಿತಾ ಹೋಗ್ತೀವಿ. ಇಂಡಿಯನ್ ಎಸ್ಟಿಮೇಟೆಡ್ ರೆಪ್ರೆಸೆಂಟ್ ಬರ್ದು ಈ ಡೀಟೇಲ್ ನಾವು ತಿಳ್ಕೊಂಡಾಗ ಹಾಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಇದ ಫೋರ್ತ್ ಒನ್ ಇನ್ನೊಂದು ನಾಲ್ಕನೇ ಒಂದು ಪ್ರೋಸೆಸ್ ಯಾವ್ದು ಅಂತ ಹೇಳ್ತಾರೆ ಎಮಿಗ್ರೇಷನ್ ಅಂತ ಕರೀತಾರೆ. ಓಕೆ ಇದು ಇಮಿಗ್ರೇಷನ್ ಇದು ಎಮಿಗ್ರೇಷನ್ EMI ಎಮಿಗ್ರೇಷನ್ ಅಂತ ಕರಿತೀವಿ. ವಾಟ್ ಇಸ್ ಮೆಂಟ್ ಬೈ ಎಮಿಗ್ರೇಷನ್ ಅಂತ ಹೇಳಿದ್ರೆ ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಇನ್ ಎ ಪಾಪ್ಯುಲೇಷನ್ ಲೆಫ್ಟ್. ಓಕೆ ಅಥವಾ ದ ನಂಬರ್ ಆಫ್ ಇಂಡಿವಿಜುವಲ್ಸ್ left, okay, number of individuals left from population, in a particular habitat. Okay, the number of individuals left from population in that habitat to elsewhere ಅಂತ ಹೇಳಿ. Okay, that habitat to elsewhere ಅಂತ ಹೇಳ್ತಾ ಅವ್ರದ್ದು ವಾಟ್ ಇಟ್ ಮೀನ್ಸ್ ಅಂತ ಹೇಳ್ತಾ ಅವ್ರೆ
ಸೊ ಒಂದು ನಂಬರ್ ಆಫ್ ಇಂಡಿವಿಜುವಲ್ಸ್ ಏನಾಗುತ್ತೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ನ ಬಿಟ್ಟು, ಒಂದು ಪಾಪ್ಯುಲೇಷನ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಇರುತ್ತೆ, ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ನ ಬಿಟ್ಟು ಆ ಒಂದು ರೀಜನ್ ಬಿಟ್ಟು ಇನ್ ಯಾವುದೋ ಬೇರೆ ರೀತಿಯಾದ ಬೇರೆ ಜಾಗಕ್ಕೆ ಹೋಗುತ್ತೆ, ವಲಸೆ ಹೋಗೋದು ಅಂತ ಹೇಳ್ಬೋದು. ವಿಚ್ ವಿಲ್ ಬಿ ಲೆಫ್ಟ್ ಫ್ರಮ್ ದಿ ಪಾಪ್ಯುಲೇಷನ್ ಇನ್ ದಟ್ ಹ್ಯಾಬಿಟೇಟ್ ಟು ಎಲ್ಸ್ವೇರ್. ಯಾವುದೋ ಒಂದು ಬೇರೆ ಜಾಗಕ್ಕೆ ಹೋಗುತ್ತೆ ಅಂದ್ರೆ ಮೈಗ್ರೇಷನ್ ಅಂತ ಹೇಳ್ತೀವಿ, ಅದನ್ನ ನಾವು ಎಮಿಗ್ರೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ, ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿ ಏರಿಯಾದಲ್ಲಿ ಪಾಪ್ಯುಲೇಷನ್ ಗ್ರೋತ್ ಆಗ್ತಿದೆ ಅಥವಾ ಇನ್ಕ್ರೀಸ್ ಆಗ್ತಿದೆ ಡಿಕ್ರೀಸ್ ಆಗ್ತಿದೆ ಅಂದ್ರೆ ಈ 4 ರೀತಿಯಾದ ಒಂದು ಕಾರಣನ ಒಂದು ಬೇಸಿಕ್ ಪ್ರೋಸೆಸ್ ಅಂತ ನಾವು ಹೇಳ್ತಾ ಹೋದು. ಸೊ ಈ 4 ರೀತಿಯಾದ ಪ್ರೋಸೆಸ್ ಆದ್ರೆ ಮಾತ್ರ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪಾಪ್ಯುಲೇಷನ್ ಡಿಕ್ರೀಸ್ ಆಗಲಿಕ್ಕೆ ಅಥವಾ ಇನ್ಕ್ರೀಸ್ ಆಗಲಿಕ್ಕೆ ಚಾನ್ಸಸ್ ಇರುವಂತದ್ದು ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ದಟ್ ನ್ಯಾಟಲಿಟಿ ಅಂತ ಹೇಳ್ತಾರೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ, ಗಿವನ್ ಟೈಮ್ ಅಲ್ಲಿ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಆಗುತ್ತೆ. ಏನೊಂದು ಬರ್ತ್ ಜಾಸ್ತಿ ಆದ್ರೆ ಪಾಪ್ಯುಲೇಷನ್ ಗ್ರೋತ್ ಆಲ್ಮೋಸ್ಟ್ ಆಲ್ ಇನ್ಕ್ರೀಸ್ ಆಯ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಇಮಿಗ್ರೇಷನ್ ಆಯ್ತು, ಯಾವುದೋ ಒಂದು ಜಾಗದಿಂದ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಒಂದು ಅನಿಮಲ್ಸ್ ಗಳ ಆರ್ಗನ್ಸ್ ಬಂದ್ಗಳು ಸೆಟ್ ಆಗ್ತಿದೆ ಅಂದ್ರೆ ಸೊ ಅಲ್ಲೂ ಕೂಡ ಪಾಪ್ಯುಲೇಷನ್ ಗ್ರೋತ್ ಅನ್ನೋದು ಇನ್ಕ್ರೀಸ್ ಆಯ್ತು ಅಂತ ಹೇಳ್ತೀವಿ. ಮಾರ್ಟಾಲಿಟಿ ಅಂತ ಹೇಳಿದ್ರೆ ಡೆತ್ ಆಫ್ ದಿ ಇಂಡಿವಿಜುವಲ್ಸ್ ಇನ್ ಎ ಪರ್ಟಿಕ್ಯುಲರ್ ಇನ್ ಎ ಪಾಪ್ಯುಲೇಷನ್ ಇನ್ ಎ ಗಿವನ್ ಪೀರಿಯಡ್. ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಇಷ್ಟು ನಂಬರ್ ಆಫ್ ಡೆತ್ ಆಗಿದೆ ಅಂದ್ರೆ ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ಡಿಕ್ರೀಸ್ ಆಯ್ತು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಎಮಿಗ್ರೇಷನ್ ಕೂಡ ಅಷ್ಟೇನೆ, ಆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರೆ ಆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದ ಪಾಪ್ಯುಲೇಷನ್ ಗ್ರೋತ್ ಡಿಕ್ರೀಸ್ ಆಯ್ತು ಅಂತ ನಾವು ಹೇಳ್ತಾ ಹೋಗ್ತೀವಿ. ದಿಸ್ ಇಸ್ ಅಬೌಟ್ ದಟ್ ಡೆಫಿನೆಟಿಕ್ ಅಪ್ರೋಚ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ಕಿಮ್ಯಾಟಿಕ್ ರೆಪ್ಯುಟೇಷನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಅವಿಟ್ ವಿಲ್ ಬಿ ಫಾರ್ಮ್ ಅಂತ ಹೇಳಿದ್ರೆ how it will be represented is schematic representation of the population growth ನ ಬಗ್ಗೆ ಹೇಳ್ತಾವೆ. ಸೊ ಈ 4 ರೀತಿಯ 4 ಬೇಸಿಕ್ ಪ್ರೋಸೆಸ್ ಇದೆ, ಇದನ್ನ ನಾವು ಅನಾಲಿಸಿಸ್ ನ ಮಾಡ್ತಾ ಹೋಗ್ತೀವಿ. how it will be represented ಅಂತ ಹೇಳ್ತಾವೆ. ಸೊ ಫಸ್ಟ್ ಒನ್ ವಿ ಕ್ಯಾನ್ ಸೇ ರೈಟ್ ದಟ್ ಇಮಿಗ್ರೇಷನ್ ಅನ್ನ ಬರೆಯಿರಿ. ಓಕೆ, immigration. So it was represented by the kind of letters is said to be capital I in the representation ಅನ್ನ ಮಾಡ್ತಾ ಹೋಗ್ತೇವೆ. ನೆಕ್ಸ್ಟ್ ದಟ್ ಇದಾದ ನಂತರ ಸೊ ಮಿಡ್ಲ್ ಅಲ್ಲಿ ನಾವು ಹೇಳ್ಕೊಡ್ತೀವಿ ಅಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ನ ಇಟ್ಕೊಳ್ತೀವಿ. ಓಕೆ, ಅಥವಾ ಪಾಪ್ಯುಲೇಷನ್ ಗ್ರೋತ್ ಅಥವಾ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ನಾವು ಹೇಳೋಣ. ಪಾಪ್ಯುಲೇಷನ್ ಡೆನ್ಸಿಟಿ ಅನ್ನೋದ್ರೆ ಈ ಒಂದು ಪಾಪ್ಯುಲೇಷನ್ ಡೆನ್ಸಿಟಿನ ವಿ ಆರ್ ರೆಪ್ರೆಸೆಂಟೆಡ್ ಬೈ ದಿ ಸಿಂಬಾಲಿಕಲಿ n ಅಂತ ರೆಪ್ರೆಸೆಂಟೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಅನ್ನೋದು ಮಿಡ್ಲ್ ಅಲ್ಲಿ ಇದೆ ಅಂತ ಹೇಳ್ತಾರೆ. Population density, okay, represented by capital N. Next that is the population density ಇದೆ. ಸೊ ಮೇಲ್ಗಡೆ ಇಮಿಗ್ರೇಷನ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ಇಮಿಗ್ರೇಷನ್ ಇದೆ ಅಂದ್ರೆ ಕೆಳಗಡೆ ನಾವು ಎಮಿಗ್ರೇಷನ್ ಅನ್ನ ಬರೀತೀವಿ. ಓಕೆ, ಎಮಿಗ್ರೇಷನ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಈ ಒಂದು ಎಮಿಗ್ರೇಷನ್ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ದಿ ಸಿಂಬಲ್ ಕಾಲ್ಡ್ ಆಸ್ ಇ, ಕ್ಯಾಪಿಟಲ್ ಇ ಇಂದ ರೆಪ್ರೆಸೆಂಟೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಇಮಿಗ್ರೇಷನ್ ಮತ್ತೆ ಎಮಿಗ್ರೇಷನ್ ಅನ್ನೋದು ಆಯ್ತು. ನೆಕ್ಸ್ಟ್ ಮಾರ್ಟಾಲಿಟಿ ಮತ್ತೆ ನ್ಯಾಟಾಲಿಟಿ ನ ಬರ್ತಾ ಹೋಗುತ್ತೆ. ಓಕೆ, ಸೊ ಹಿಯರ್ ವಿ ಕ್ಯಾನ್ ರೈಟ್ ನ್ಯಾಟಾಲಿಟಿ ಅಂತ ಹೇಳ್ಬೋದು. ಓಕೆ, ಸೊ ನ್ಯಾಟಾಲಿಟಿ ಇಸ್ ರೆಪ್ರೆಸೆಂಟೆಡ್ ಬೈ ದಿ ಸಿಂಬಲ್ ಬಿ. ಬಿ ಅಂತಕ್ಕಂಥ ಒಂದು ಕ್ಯಾಪಿಟಲ್ ಲೆಟರ್ ಇಂದ ನಾವು ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಸೊ ನ್ಯಾಟಾಲಿಟಿ ಬಂದ್ರೆ ನೆಕ್ಸ್ಟ್ ಬರುವಂತದ್ದು ಮಾರ್ಟಾಲಿಟಿ. Mortality ಅಂತ ಹೇಳ್ತೀವಿ. It is represented by the symbol called as D ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಈ ರೀತಿಯಾಗಿ ನಾವು ರೆಪ್ರೆಸೆಂಟೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. Okay, this is about that. Mortality, emigration, natality and immigration. Okay, ಸೊ ಈ ರೀತಿಯಾಗಿ ಅನಾಲಿಸಿಸ್ ನ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಮಧ್ಯದಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಅನ್ನುವಂಥದ್ದು ಇದೆ. ಓಕೆ, ಇದನ್ನ ನಾವು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಯಾವ ರೀತಿಯಾಗಿ ಮೆನ್ಷನ್ ಅನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಇಫ್ ದ ಇನ್ಕ್ರೀಸ್ ಇನ್ ದಿ ಪಾಪ್ಯುಲೇಷನ್, ಓಕೆ, ಪಾಪ್ಯುಲೇಷನ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಅಂದ್ರೆ ಇಟ್ ಶುಡ್ ಬಿ ಎ ಇನ್ಕ್ರೀಸ್ ಇನ್ ದಿ ನ್ಯಾಟಾಲಿಟಿ. ನ್ಯಾಟಾಲಿಟಿ ಜಾಸ್ತಿ ಆಗಬೇಕು. ಇಟ್ ಮೀನ್ಸ್ ದಟ್ ನಂಬರ್ ಆಫ್ ಬರ್ತ್ ಆಫ್ ಪಾಪ್ಯುಲೇಷನ್ ಇನ್ ಗಿವನ್ ಪೀರಿಯಡ್ ಅಲ್ಲಿ ನ್ಯಾಟಾಲಿಟಿ ಅನ್ನೋದು ಜಾಸ್ತಿ ಆಗಬೇಕು. ಅದ್ರ ಜೊತೆಗೆ ಇಮಿಗ್ರೇಷನ್ ಕೂಡ ಅಷ್ಟೇ ಜಾಸ್ತಿ ಆಗಬೇಕು.
ಓಕೆ, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಆಗಿದೆ ಅಂದ್ರೆ ಅದಕ್ಕೆ ಮೇಜರ್ ಎರಡು ಕಾರಣ ಆಗಿರುತ್ತೆ. ಪಾಪ್ಯುಲೇಷನ್ ಡೆನ್ಸಿಟಿ ಅದು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ. ಒಂದು ನ್ಯಾಟಾಲಿಟಿ ಲೆವೆಲ್ ಜಾಸ್ತಿ ಇರುತ್ತೆ, ಒಂದು ಇಮಿಗ್ರೇಷನ್ ಲೆವೆಲ್ ಜಾಸ್ತಿ ಇರುತ್ತೆ. ನ್ಯಾಟಾಲಿಟಿ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಬರ್ತ್ ಇನ್ ದ ಪಾಪ್ಯುಲೇಷನ್ ಡ್ಯೂರಿಂಗ್ ದಿ given period. Immigration is nothing but the number of individuals entered into the population in a given period. ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಪಾಪ್ಯುಲೇಷನ್ ಅದು ಇನ್ಕ್ರೀಸ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಒಂದು ಇಮಿಗ್ರೇಷನ್, ಯಾವುದೋ ಒಂದು ಜಾಗದಿಂದ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಜೀವಿಗಳು ಬಂದು ಸೇರ್ಕೊಂಡಿರುತ್ತೆ. ಅದೇ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಜೀವಿಗಳ ಅಥವಾ ಒಂದು ಆರ್ಗನಿಸಮ್ಸ್ ಒಂದು ಪಾಪ್ಯುಲೇಷನ್ ಅಲ್ಲಿ ಬರ್ತ್ ರೇಟ್ ಜಾಸ್ತಿ ಆಗಿದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಮಾರ್ಟಾಲಿಟಿ ಅಥವಾ ಎಮಿಗ್ರೇಷನ್ ವಿಷಯ ಅಂದ್ರೆ ಈ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗಬೇಕು ಅಂದ್ರೆ ಎರಡು ಕಾರಣ ಆಗಿರುತ್ತೆ. ಅದೇ ರೀತಿಯಾಗಿ ಪಾಪ್ಯುಲೇಷನ್ ಡೆನ್ಸಿಟಿ ಡಿಕ್ರೀಸ್ ಆಗಬೇಕು ಅಂದ್ರೆ ಒಂದು ಜನಸಂಖ್ಯೆ ಅಂತಕ್ಕಂಥ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ ಅಂದ್ರೆ ಒಂದು ಕಾರಣ mortality ಆಗಿರುತ್ತೆ. It means that number of mortality is nothing but the number of death in a population during the given period. ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ನಂಬರ್ ಆಫ್ ಡೆತ್ ಜಾಸ್ತಿ ಆಗಿದೆ ಅಥವಾ ಮಾರ್ಟಾಲಿಟಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಹೋಗೋದು. ಅದೇ ಜೊತೆಗೆ ಎಮಿಗ್ರೇಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. It means that number of individuals are left, okay, number of individuals left from population into that habitat to the else. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಇಂದ ಇನ್ನೊಂದು ಜಾಗಕ್ಕೆ ಆ ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಸ್ಪೀಸೀಸ್ ಗಳು ವಲಸೆ ಹೋದ್ರೆ ಅದನ್ನ ನಾವು ಎಮಿಗ್ರೇಷನ್ ಅಂತ ಹೇಳ್ತೀವಿ. ಯಾವಾಗ ಒಂದು ಎಮಿಗ್ರೇಷನ್ ಅಥವಾ ಮಾರ್ಟಾಲಿಟಿ ಆಗುತ್ತೋ ಪಾಪ್ಯುಲೇಷನ್ ಡೆನ್ಸಿಟಿ ನಲ್ಲಿ ಡಿಕ್ರೀಸ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇದು ಇನ್ಕ್ರೀಸ್ ಆಗುತ್ತೆ. ಒಂದು ಪಾಪ್ಯುಲೇಷನ್ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಗಿದೆ ಅಂದ್ರೆ ಅದಕ್ಕೆ ಒಂದು ನ್ಯಾಚುರಾಲಿಟಿ ಕಾರಣ ಆಗುತ್ತೆ, ಇನ್ನೊಂದು ಇಮಿಗ್ರೇಷನ್ ಕಾರಣ ಆಗುತ್ತೆ. ಅದ್ರ ಜೊತೆ ಪಾಪ್ಯುಲೇಷನ್ ಡೆನ್ಸಿಟಿ ಡಿಕ್ರೀಸ್ ಆಗಿದೆ ಅಂದ್ರೆ ಅದಕ್ಕೆ ಮೇಜರ್ ಆಗಿ ಮಾರ್ಟಾಲಿಟಿ ಆಗಿರುತ್ತೆ ಅಥವಾ ಎಮಿಗ್ರೇಷನ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ಈ ಒಂದು 4 ಬೇಸಿಕ್ ಪ್ರೋಸೆಸ್ ಗಳ ಮೇಲೆ ಒಂದು ಪರ್ಟಿಕ್ಯುಲರ್ ಏರಿಯಾದ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಅಥವಾ ಪಾಪ್ಯುಲೇಷನ್ ಅನ್ನು ನಾವು ಅನಾಲಿಸಿಸ್ ನ ಮಾಡ್ತೀವಿ ಅಂತ ಹೇಳ್ತಾ ಹೋಗೋದು. ಅಷ್ಟೇ ಅಲ್ಲ, ಇದಕ್ಕೆ ಒಂದು ಕ್ಯಾಲ್ಕುಲೇಟ್ ಒಂದು ಪಾಪ್ಯುಲೇಷನ್ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಒಂದು ಈಕ್ವೇಶನ್ ಕೂಡ ಇದೆ. Okay, so that equation will be represented. How it will be represented ಅಂತ ಹೇಳ್ತಾವೆ, right? It is represented. Okay. Equation for population density ಅಂತ ನಾವು ಹೇಳ್ತಾವೆ. How it will be represented ಹೇಳ್ತಾವೆ, right? So to calculate the population density, calculation ಇಲ್ಲ ನಿಮಗೆ. ಓಕೆ, ಸೊ ನಿಮ್ಮ ಒಂದು ಪೋರ್ಷನ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಅನ್ನೋದು ಇಲ್ಲ ಬಯಾಲಜಿ ಅಲ್ಲಿ, ಬಟ್ ಏನಂದ್ರೆ ಕ್ಯಾಲ್ಕುಲೇಟಿಂಗ್ ಫಾರ್ಮುಲಾ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, equation for calculate population density. ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಒಂದು ಈಕ್ವೇಶನ್ ಅನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ನಾವು ಇಲ್ಲಿ ಮೆನ್ಷನ್ ಮಾಡಿರೋಕೆ ಕ್ಯಾಪಿಟಲ್ ಎನ್ ಅನ್ನು ನಾವು ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಹೌ ಇಟ್ ವಿಲ್ ಬಿ ಮೆನ್ಷನ್ ಅಂತ ಹೇಳ್ತಾರೆ, ಇಟ್ ವಿಲ್ ಬಿ ಮೆನ್ಷನ್ ಆಸ್ n ಕ್ಯಾಪಿಟಲ್ ಕೆ t plus 1 okay is equal to n population density in a particular time plus b plus I. Okay, it is subtracted by d plus e. Okay, so ಈ ರೀತಿಯಾಗಿ ಈಕ್ವೇಶನ್ ಅನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳ್ತಾ ಹೋಗೋಣ. ಓಕೆ, ಸೊ ಈಕ್ವೇಶನ್ ಟು ಇದನ್ನ ಕ್ಯಾಲ್ಕುಲೇಟ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ನಾವು ಹೇಳ್ತಾ ಹೋದ್ರೆ, okay, so it was represented like this n. Okay, so n means population density, t means particular time. Okay, ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಅನಾಲಿಸಿಸ್ ಮಾಡೋದು ಯಾವ ರೀತಿ ಅಂದ್ರೆ, so n, okay, population density in a particular time, t means particular time ಅಂತ ಹೇಳ್ತಾ ಹೋಗೋದು. So it is added with the b plus I. Okay, b means natality plus immigration. Next to that d plus e ಅಂತ ಹೇಳ್ತಾ ಹೋಗ್ತೀವಿ, mortality ಪ್ಲಸ್ ಎಮಿಗ್ರೇಷನ್ ಅಂತ ನಾವು ಕರಿತಾ ಹೋಗೋಣ. ಬಟ್ ಕ್ಯಾಲ್ಕುಲೇಷನ್ ಎಲ್ಲ ಬೇಕಾದ್ರೆ ಸಬ್ಸ್ಟಿಟ್ಯೂಷನ್ ಅನ್ನ ಮಾಡ್ತಾ ಹೋಗೋಣ. ಸೊ ಯಾವ ರೀತಿಯಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂದ್ರೆ, ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಟ್ ಇನ್ ದಿಸ್ ಥಿಂಗ್. ಓಕೆ,
ಸೊ ಇಲ್ಲಿ ಒಂದು ವ್ಯಾಲ್ಯೂಸ್ ಇದೆಯಲ್ಲ, ಈ ಒಂದು ವ್ಯಾಲ್ಯೂಸ್ ನ ಈ ಒಂದು ಫಾರ್ಮುಲಾಗೆ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ನಾವು ತಿಳ್ಕೊಳ್ತಾ ಹೋಗೋಣ, ಅಥವಾ ಪಾಪ್ಯುಲೇಷನ್ ಗ್ರೋತ್ ಅನ್ನ ಯಾವ ರೀತಿಯಾಗಿ ನಾವು ತಿಳ್ಕೊಳ್ತೀವಿ ಅಂತ ಹೇಳ್ತಾ ಹೋದ್ರೆ, ಸೊ ಅವಿಗೆ ಪಾಪ್ಯುಲೇಷನ್ ಡೆನ್ಸಿಟಿ ಅಥವಾ ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅಂತ ನಾವು ತಿಳ್ಕೊಳ್ತಾ ಹೋದ್ರೆ, ಫಸ್ಟ್ ಏನನ್ನ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಏನಿದೆ ಅದನ್ನ ನಾವು 100 ಅಂತ ಒಂದು ಅಪ್ರಾಕ್ಸಿಮೇಟ್ ಆಗಿ ಇಟ್ಕೊಂಡಿರೋದು. ಓಕೆ, ಸೊ ಈ ಒಂದು 100 ಅಲ್ಲಿ ಪಾಪ್ಯುಲೇಷನ್ ಗ್ರೋತ್ ಇನ್ಕ್ರೀಸ್ ಆಗಿದೆಯೋ ಅಥವಾ ಡಿಕ್ರೀಸ್ ಆಗಿದೆಯೋ ಅದನ್ನ ನಾವು ಅನಾಲಿಸಿಸ್ ನ ಮಾಡ್ತಾ ಹೋಗೋದು. ಸೊ ಯಾವ ರೀತಿಯ ಅನಾಲಿಸಿಸ್ ನ ಮಾಡ್ತೀವಿ ಅಂದ್ರೆ Nt+1 is nothing but that ಪಾಪ್ಯುಲೇಷನ್ ಗ್ರೋತ್ ನ ರೆಪ್ರೆಸೆಂಟ್ ಮಾಡತಕ್ಕಂತ ಒಂದು ಫಾರ್ಮುಲಾ ಅಂತ ಹೇಳ್ಬೋದು. Nt+1 ಅಂದ್ರೆ ಪಾಪ್ಯುಲೇಷನ್ ಗ್ರೋತ್ ಇನ್ ಎ ಪರ್ಟಿಕ್ಯುಲರ್ ಟೈಮ್, ಟಿ ಮೀನ್ಸ್ ಟೈಮ್ ಅಂತ ನಾವು ಹೇಳಿದ್ವಿ. ಸೊ ಈ ಒಂದು ಅನಾಲಿಸಿಸ್ ನ ಮಾಡ್ತಾ ಹೋದ್ರೆ ಇಲ್ಲಿ ಫಾರ್ಮುಲಾ ಪ್ರಕಾರ ರೆಪ್ರೆಸೆಂಟೇಷನ್ ಮಾಡ್ತಾ ಹೋದ್ರೆ Nt ಪಾಪ್ಯುಲೇಷನ್ ಡೆನ್ಸಿಟಿ is nothing in a particular time. So population density in a particular time is said to be considered as 100 ಅಂತ ನಾವು ಕನ್ಸಿಡರ್ ನ ಮಾಡೋಣ. ಪ್ಲಸ್ ಇಲ್ಲಿ b ಪ್ಲಸ್ i ಅಂತ ಇದೆ. b means nothing but that natality ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು b ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳ್ತಾ ಹೋದ್ರೆ ಅರೌಂಡ್ 20. ಓಕೆ, ನೆಕ್ಸ್ಟ್ ದಟ್ i means ಇಮಿಗ್ರೇಷನ್ ಅಂತ ಹೇಳ್ತೀವಿ. ಇಮಿಗ್ರೇಷನ್ ಅಂದ್ರೆ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಆ ಒಂದು ಪಾಪ್ಯುಲೇಷನ್ ಎಷ್ಟು ಒಂದು ಪ್ರಮಾಣವಾದ ಒಂದು ಆರ್ಗಾನಿಸಮ್ಸ್ ಗಳು ಸಂಖ್ಯೆ ಆರ್ಗಾನಿಸಮ್ಸ್ ಗಳು ಎಂಟ್ರಿನ ಆಗಿದೆ. ಇಮಿಗ್ರೇಷನ್ ಇಸ್ ನಥಿಂಗ್ ಬಟ್ ದಟ್ 12 ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ದಟ್ ಮೈನಸ್, ಓಕೆ, ಸೊ ಮೈನಸ್ d ಪ್ಲಸ್ e ಅಂತ ಹೇಳ್ತೀವಿ. d ಇಸ್ ನಥಿಂಗ್ ಬಟ್ ದಟ್ ಮಾರ್ಟಾಲಿಟಿ ನಂಬರ್ ಆಫ್ ದಿ ಡೆತ್ ಅಂತ ಹೇಳ್ಬೋದು. ಸೊ d ನ ನಾನು 8 ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ದಟ್ E means emigration, in which that the number of population ಅಥವಾ number of individuals left out that habitat, ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಇಂದ ಹೊರಗಡೆ ಎಷ್ಟು ಹೋಗಿದೆ ಅಂತ ನಾವು ಹೇಳ್ತಾ ಹೋದ್ರೆ ಇಟ್ ಇಸ್ ನಥಿಂಗ್ ಬಟ್ ದಟ್ ನಾವು 6 ಅಂತ ಕನ್ಸಿಡರ್ ನ ಮಾಡೋಣ. ಓಕೆ, ಪಾಪ್ಯುಲೇಷನ್ ಡೆನ್ಸಿಟಿ ನನಗೆ ಗೊತ್ತಿರೋಗೆ 100. ಸೊ 100 ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅದನ್ನ ಅನಾಲಿಸಿಸ್ ಮಾಡುವಂತದ್ದು. ಸೊ 100 ಪ್ಲಸ್ 20 ಪ್ಲಸ್ 2 is nothing but that 32. Next that 8 plus 6 is nothing but that 14. Okay, so 20 plus 12 is 32. 8 plus 6 is 14 ಅಂತ ನಾವು ಹೇಳ್ತಾ ಹೋಗೋದು. Next that 100 plus 32 minus 14 ಮಾಡೋದು. Okay, so 32 ಇಂದ 14 ಅನ್ನು ನಾವು ಕಳೀತಾ ಹೋದ್ರೆ so 12 minus 4 is nothing but that 8 ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಇಲ್ಲಿ 2 ಆಯಿತು. ಸೊ 2 minus 1 is nothing but that 1 ಅಂತ ನಾವು ಹೇಳ್ಬೋದು. ಓಕೆ, ಸೊ 100 plus 18 is 180. ಸೊ ಇಟ್ ಈಸ್ said to be population growth. ಓಕೆ, 118 ಅಷ್ಟು ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಪಾಪ್ಯುಲೇಷನ್ ಇದೆ ಅಂತ ಹೇಳ್ಬೋದು. ಪಾಪ್ಯುಲೇಷನ್ ಡೆನ್ಸಿಟಿ ನನ್ನ ಅನಾಲಿಸಿಸ್ ನ ಪ್ರಕಾರ ಇಂದಿನ ಒಂದು ಲೆಕ್ಕನ ಪ್ರಕಾರ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ 100 ಇತ್ತು. ಓಕೆ, 100ರಷ್ಟು ಒಂದು ಸಂಖ್ಯೆ ಅನ್ನೋದು ಒಂದು ಆರ್ಗಾನಿಸಮ್ ಇತ್ತು. ಅದಾದ ನಂತರ 20 ಆರ್ಗಾನಿಸಮ್ಸ್ ಹುಟ್ಟಿದ್ವು, 12 ಆರ್ಗಾನಿಸಮ್ಸ್ ಬೇರೆ ಜಾಗದಿಂದ ಆ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಬಂದ್ವು. ಅದೇ ರೀತಿಯಾಗಿ 8 ಆರ್ಗಾನಿಸಮ್ಸ್ ಸತ್ತೋದ್ವು. ಅದೇ ರೀತಿಯಾಗಿ 6 ಆರ್ಗಾನಿಸಮ್ಸ್ ಆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಇನ್ನೊಂದು ಜಿಯೋಗ್ರಫಿಕಲ್ ಏರಿಯಾಗೆ ವಲಸೆ ಹೋಗುತ್ತೆ. ಓಕೆ, ಸೊ ಇಷ್ಟು ಅನಾಲಿಸಿಸ್ ಮಾಡಿದಾಗ 100ರಲ್ಲಿ ವಾಟ್ ಈ ಒಂದು ಪ್ರೋಸೆಸ್ ಚೇಂಜಸ್ ಆದಾಗ ಈಗ ಒಂದು ಪರ್ಟಿಕ್ಯುಲರ್ ಏರಿಯಾದ ಒಂದು ಪಾಪ್ಯುಲೇಷನ್ ಡಿಸೈಡ್ ಪಾಪ್ಯುಲೇಷನ್ ಗ್ರೋತ್ ಯಾವ ರೀತಿ ಇದೆ ಅಂದ್ರೆ 118 ಇದೆ, 100 ಇತ್ತು, ಪ್ಲಸ್ ಇದನ್ನ ಅನಾಲಿಸಿಸ್ ನ ಡೆತ್ ಮತ್ತೆ ಎಮಿಗ್ರೇಷನ್ ಬರ್ತ್ ಅನ್ನ ಅನಾಲಿಸಿಸ್ ಮಾಡಿದಾಗ 18 ಬಂತು. ಸೊ 100 plus 18 is nothing but that 118. 100 ಇದ್ದಂತದ್ದು 118 ಆಗಿದೆ. ಅದು ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್, ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಈ ರೀತಿಯಾಗಿ ಅನಾಲಿಸಿಸ್ ನಾವು ಪಾಪ್ಯುಲೇಷನ್ ಒಂದು ಪರ್ಟಿಕ್ಯುಲರ್ ಏರಿಯಾದ ಪಾಪ್ಯುಲೇಷನ್ ಗ್ರೋತ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಪಾಪ್ಯುಲೇಷನ್ ಡೆನ್ಸಿಟಿ ಯಾವ ರೀತಿ ಆಗಿದೆ ಅಂತ ಈ ರೀತಿಯಾಗಿ ಅನಾಲಿಸಿಸ್ ನ ಮಾಡ್ತಾರೆ ಅಂತ ಹೇಳ್ಬೋದು. ಅನಾಲಿಸಿಸ್ ಅಥವಾ ರೆಪ್ರೆಸೆಂಟೇಷನ್ ಏನು ಕೂಡ ಇಲ್ಲ, ಕ್ಯಾಲ್ಕುಲೇಷನ್ ಇಲ್ಲ, ನಿಮಗೆ ಜಸ್ಟ್ ಒಂದು ಫಾರ್ಮುಲಾ ಬಗ್ಗೆ ಇರಬೇಕು. ಇದೊಂದು ಬೇಸಿಕ್ ನಾಲೆಜ್ ನಮಗೆ ಒಂದು ಗೊತ್ತಿದೆ ಅನ್ನೋದಕ್ಕೋಸ್ಕರ ವಾಟ್ ಆರ್ ದ ಸಬ್ಸ್ಟಿಟ್ಯೂಷನ್ ಮಾಡಿದೆ ಅಂತ ಹೇಳಿ. ಓಕೆ, ಸೊ ಈ ಒಂದು ಅನಿಸಿಕೆ ಪ್ರಕಾರ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಆಗಿದೆ, ಕಮ್ಮಿ ಆಗಿಲ್ಲ. ಫಸ್ಟ್ ನೋಡಿದ್ದು ಈ ಎಲ್ಲಾ ಚೇಂಜಸ್ ಆದಾಗ 118 ಆಗಿದೆ ಅಂತ ಇಟ್ ವಾಸ್ ಇನ್ಕ್ರೀಸ್ ಅಂತ ನಾವು ಹೇಳ್ತಾ ಹೋಗ್ಬೋದು.